ಇನ್ನು ಕಳೆದ 2 ದಿನಗಳಿಂದ ಬಿಗ್ ಬಾಸ್ ಹೈ ಡ್ರಾಮಾ ತುಂಬ ಜೋರಾಗಿ ನಡೀತಾ ಇತ್ತು. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದಂಥ ಸಂದರ್ಭದಲ್ಲಿ ನಾನಾ ರೀತಿಯಂಥ ವ್ಯಾಖ್ಯಾನ ಆಯಿತು. ಆದರೆ ರಾಮನಗರ ಜಿಲ್ಲಾಡಳಿತ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಡಳಿತ ಏಕಾಏಕಿ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯ ಬೀಗವನ್ನು ಓಪನ್ ಮಾಡಿದೆ. ಹಾಗಾದರೆ ರಾತ್ರೋರಾತ್ರಿ ನಡೆದಂಥ ಬೆಳವಣಿಗೆ ಏನದು ಸೀಕ್ರೆಟ್? ಇದರ ನಡುವೆ ಸುದೀಪ್ ಕೂಡ ಟ್ವೀಟ್ ಮಾಡಿದ್ದಾರೆ. DCM DK ಶಿವಕುಮಾರ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಹಾಗಾದರೆ ರಾತ್ರಿ ಏನಾಯಿತು ಅದನ್ನು ನೋಡೋಣ ಬನ್ನಿ. ತೆಗೆಯೋದಕ್ಕೆ ಅವಕಾಶ ಕೊಡಬಾರ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಪಾಲನೆ ಮಾಡದಿದ್ದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ ಬಂದ್ ಮಾಡಲಾಗಿತ್ತು. ಅದೇ ಸ್ಟುಡಿಯೋದಲ್ಲಿದ್ದ ಬಿಗ್ ಬಾಸ್ ಮನೆ ಬಾಗಿಲು ಮುಚ್ಚಿತ್ತು. ಇದೇ ವಿಚಾರ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತು. 2 ದಿನಗಳ ಕಾಲ ನಡೆದ ಹೈ ಡ್ರಾಮಾಗೆ ಬ್ರೇಕ್ ಬಿದ್ದಿದೆ. DCM DK ಶಿವಕುಮಾರ್ ಸೂಚನೆ ಮೇರೆಗೆ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆ ಬಾಗಿಲು ತೆರೆದಿದೆ. 17 ಸ್ಪರ್ಧಿಗಳ ಅಲ್ಪ ವಿರಾಮ ಮುಗಿಯೋದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾರಣ. ನಿನ್ನೆ ರಾತ್ರಿನೇ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಅವಕಾಶ ಕೊಡುವಂತೆ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿ ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ಮಾತನಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವಕಾಶ ಕೊಡಬಾರ್ದಿತ್ತು ಅಂದಿದ್ದಾರೆ. ಬಿಗ್ ಬಾಸ್ ಹೇಳಿದ್ದೀನಲ್ಲ, ನಾನು ರಾತ್ರಿನೇ DCಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವ್ರಿಗೊಂದು ಆಪರ್ಚುನಿಟಿ ಕೊಡಿ, ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ. ಏಕೆಂದರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕು, ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಅದೆಲ್ಲ ಆಗಬೇಕು. ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ. PCBಗೂ ಬಿಗ್ ಬಾಸ್ಗೂ ಯಾವುದೇ ಥರವಾದಂಥ ಸಂಬಂಧ ಇಲ್ಲ. ಅದಕ್ಕೆ ಬಿಟ್ಟು ಬೇರೆ ವಿಚಾರ ನನ್ನ ಹತ್ರ ಏನೂ ಇಲ್ಲ. ಒಂದ್ಸಲಿ ನೋಟಿಸ್ ಕೊಟ್ಟು ಮುಚ್ಚಿದ ಮೇಲೆ ಅವ್ರಿಗೆ ಅದನ್ನು ಸರ್ ಮಾಡ್ಕೊಳ್ಳೋವರೆಗೂ ತೆಗೆಯೋದಕ್ಕೆ ಅವಕಾಶ ಕೊಡಬಾರ್ದಿತ್ತು. DK ಶಿವಕುಮಾರ್ ಅವರ ನಿರ್ಧಾರಕ್ಕೆ ಕಿಚ್ಚ ಸುದೀಪ್ ಧನ್ಯವಾದ ತಿಳಿಸಿದ್ದಾರೆ. ಸಮಯೋಚಿತ ಬೆಂಬಲಕ್ಕಾಗಿ ನಾನು ಗೌರವಾನ್ವಿತ DK ಶಿವಕುಮಾರ್ ಸರ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ DCM ಅವರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶಂಸೆ ವ್ಯಕ್ತಪಡಿಸುತ್ತೇನೆ. ಬಿಗ್ ಬಾಸ್ ಮನೆಯೇನೋ ಓಪನ್ ಆಗಿದೆ. ಆದರೆ ಕನ್ನಡ ಪರ ಸಂಘಟನೆಗಳು ಜಾಲಿವುಡ್ ಸ್ಟುಡಿಯೋಸ್ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅವಕಾಶ ಕೊಟ್ಟಿದ್ದನ್ನ ಪ್ರಶ್ನಿಸಿ ಹೈ ಡ್ರಾಮಾ ಮಾಡಿದ್ದಾರೆ. ರಾಮನಗರದಿಂದ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.